ನರಕ ನರಕ ಥೈಲ್ಯಾಂಡ್ನಲ್ಲಿ ಹಾಡಹಗಲೇ ಜನರ ಬದುಕಿನಲ್ಲಿ ನರಕ ದರ್ಶನ ಆಗಿಬಿಟ್ಟಿದೆ. ಭೂಮಿಯ ನಡುಕಕ್ಕೆ ಬದುಕು ಬೀದಿಗೆ ಬಂದಿದೆ. ಜಗತ್ತಿನ ಸುಂದರ ಪ್ರವಾಸಿ ತಾಣವೇ ಕಂಪನಗೊಂಡಿದೆ. ಆ ಭಯಾನಕ ದೃಶ್ಯದ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಥೈಲ್ಯಾಂಡ್ನಲ್ಲಿ ಪ್ರಳಯಾಂತಕ ಭೂಕಂಪ. ಮೈನ್ಮಾರ್ನಲ್ಲೂ ಭೂಮಿ ಶೇಕ್. ಧರೆಗುರುಳಿದ ಕಟ್ಟಡಗಳು, ಓಡಿದ ಜನ. ಭೀಕರ ಭೀಭತ್ಸ ಪ್ರಕೃತಿಯ ಪ್ರಕೋಪಕ್ಕೆ ಥೈಲ್ಯಾಂಡ್, ಮೈನ್ಮಾರ್ ನಲುಗಿ ಹೋಗಿದೆ. ಭಯಾನಕ ಭೂಕಂಪದ ಒಂದೊಂದು ದೃಶ್ಯ ಎದೆ ಛಲ್ ಅನ್ನುವಂತಿದೆ. ಭೂಕಂಪ ದೃಶ್ಯ ಒಂದು. ನಿರ್ಮಾಣ ಹಂತದ ಕಟ್ಟಡ ಧರೆಗೆ. ಥೈಲ್ಯಾಂಡ್ನ ಬ್ಯಾಂಕಾಕ್ನ ನಿರ್ಮಾಣ ಹಂತದ ಕಟ್ಟಡ ಕುಸಿದು ಬಿದ್ದಿದೆ. ಕಟ್ಟಡ ಧರಾಶಾಹಿ ಆಗ್ತಿದ್ದಂತೆ ಬಾಂಬ್ ಸ್ಫೋಟಿಸಿದಂತೆ ಧೂಳು ಆವರಿಸಿಕೊಂಡಿದೆ. ಇನ್ನು ಈ ಕಟ್ಟಡದಲ್ಲಿ 43 ಕಾರ್ಮಿಕರು ಸಿಲುಕಿದ್ದಾರೆ. ಭೂಕಂಪ ದೃಶ್ಯ 2. ಐಕಾನಿಕ್ ಆವಾಸ್ ಸೇತುವೆ ಢಮ. ಮೈನ್ಮಾರ್ನಲ್ಲಿ ಪ್ರಬಲ ಭೂಕಂಪನಕ್ಕೆ ಐಕಾನಿಕ್ ಆವಾಸ್ ಸೇತುವೆ ಕುಸಿದು ಬಿದ್ದಿದೆ. ಸೇತುವೆ ನೆಲಕಚ್ಚುತ್ತಿದ್ದಂತೆ ಜನ ಓಡಿ ಹೋಗಿದ್ದಾರೆ. ಭೂಕಂಪ ದೃಶ್ಯ 3. ಚೆಲ್ಲಿದ ಸ್ವಿಮ್ಮಿಂಗ್ ಪೂಲ್ ನೀರು. ಭೂಕಂಪದ ಹೊಡೆತಕ್ಕೆ ಬ್ಯಾಂಕಾಕ್ ಅಕ್ಷರಶಃ ನಲುಗಿ ಹೋಗಿದೆ. ಗಗನಚುಂಬಿ ಕಟ್ಟಡವೊಂದರ ಸ್ವಿಮ್ಮಿಂಗ್ ಪೂಲ್ ನೀರು ಚೆಲ್ಲುವ ದೃಶ್ಯ ಸೆರೆಯಾಗಿದೆ. ಭೂಕಂಪ ದೃಶ್ಯ 4. ನಿಂತಲ್ಲೇ ಟ್ರೈನ್ ಶೇಕ್. ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಭಾರೀ ಭೂಕಂಪನಕ್ಕೆ ಮೆಟ್ರೋ ಟ್ರೈನ್ ನಿಂತಲ್ಲೇ ಶೇಕ್ ಆಗಿದೆ. ಇನ್ನು ಟ್ರೈನ್ನಿಂದ ಓಡಿ ಬಂದ ಜನ ಕೆಲಕಾಲ ಆತಂಕಗೊಂಡಿದ್ದರು. ಭೂಕಂಪ ದೃಶ್ಯ 5. ಪ್ರಾಣ ಉಳಿಸಿಕೊಳ್ಳಲು ಓಡಿದ ಜನ. ಶಾಪಿಂಗ್ ಮಾಲ್ ಒಂದರಿಂದ ಜನ ಭೂಮಿ ನಡುತ್ತಾ ಇದ್ದಂತೆ ಓಡಿದ್ದಾರೆ. ಶಾಪಿಂಗ್ ಮಾಲ್ನಲ್ಲಿ ಕರೆಂಟ್ ಕಟ್ ಆಗಿ ಭಾರೀ ಶಬ್ದಕ್ಕೆ ಜನ ಹೆದರಿ ಓಡಿದ್ದಾರೆ. ಭೂಕಂಪ ದೃಶ್ಯ 6. ಉರುಳಿದ ಕಟ್ಟಡ. ಬ್ಯಾಂಕಾಕ್ನಲ್ಲಿ ಕಟ್ಟಡವೊಂದು ಉರುಳಿ ಒಂದ್ ಕಡೆ ವಾಲಿಬಿಟ್ಟಿದೆ. ಭೂಕಂಪ ದೃಶ್ಯ 7. ಏರ್ಪೋರ್ಟ್ ಶೇಕ್. ಮೈನ್ಮಾರ್ ಏರ್ಪೋರ್ಟ್ನಲ್ಲೂ ಭಾರೀ ಭೂಕಂಪನವಾಗಿದ್ದು ಏರ್ಪೋರ್ಟ್ನಿಂದ ಜನ ರನ್ವೇಗೆ ಓಡಿ ಬಂದಿದ್ದಾರೆ. ಭೂಕಂಪ ದೃಶ್ಯ 8. ನೋಡ್ತಿದ್ದಂತೆ ಬಿಲ್ಡಿಂಗ್ ಬಿತ್ತು. ಭೂಕಂಪ ದೃಶ್ಯ 9. ಮೈನ್ಮಾರ್ನ ಬೇಬಿಯೊಂದರ ಕಟ್ಟಡ ಕುಸಿತ. ಭೂಕಂಪ ದೃಶ್ಯ 10. ಕಟ್ಟಡದ ಅಡಿ ಸಿಲುಕಿದವರ ರಕ್ಷಣೆ. ಕಟ್ಟಡ ಕುಸಿತದಿಂದ 100 ಜನ ಸಿಲುಕಿದ್ದಾರೆ. ಈ ಎದೆ ಜಲ್ಲೆನಿಸೋ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಮೈನ್ಮಾರ್ ಹಾಗೂ ಥೈಲ್ಯಾಂಡ್ನ ಬ್ಯಾಂಕಾಕ್. ಪ್ರಬಲ ಭೂಕಂಪಕ್ಕೆ ಅಕ್ಷರಶಃ ಭೂಮಿಗೆ ಬುಡಮೇಲಾಗಿದೆ. ಭೂಮಿ ನಡುಗಿದ ಹೊಡೆತಕ್ಕೆ ಗಗನಚುಂಬಿ ಕಟ್ಟಡಗಳು ಅಕ್ಷರಶಃ ಧರೆಗೆ ಉರುಳಿವೆ. ಮೈನ್ಮಾರ್ನಲ್ಲಿ ಒಂದಲ್ಲ ಬರೋಬ್ಬರಿ 2 ಬಾರಿ ಭೂಕಂಪನ ಆಗಿದ್ದು ರಿಕ್ಟರ್ ಮಾಪಕದಲ್ಲಿ 8.2ರಷ್ಟು ತೀವ್ರತೆ ದಾಖಲಾಗಿದೆ. ಬ್ಯಾಂಕಾಕ್ನಲ್ಲಿ ರಿಕ್ಟರ್ ಮಾಪಕದಲ್ಲಿ 7.7 ತೀವ್ರತೆ ದಾಖಲಾಗಿದೆ. ಭೂಕಂಪ ಆಗ್ತಿದ್ದಂತೆ ಜನ ಜೀವ ಉಳಿಸಿಕೊಳ್ಳೋ ಬರದಲ್ಲಿ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಮೈನ್ಮಾರ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು ಭಾರತ ಸೇರಿ ಅನೇಕ ದೇಶಗಳು ನೆರವಿಗೆ ಧಾವಿಸಿವೆ. ಪ್ರಧಾನಿ ಮೋದಿ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಟ್ವೀಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ನರಕ ನರಕ ಥೈಲ್ಯಾಂಡ್ನಲ್ಲಿ ಹಾಡಹಗಲೇ ಜನರ ಬದುಕಿನಲ್ಲಿ ನರಕ ದರ್ಶನ ಆಗಿಬಿಟ್ಟಿದೆ. ಭೂಮಿಯ ನಡುಕಕ್ಕೆ ಬದುಕು ಬೀದಿಗೆ ಬಂದಿದೆ. ಜಗತ್ತಿನ ಸುಂದರ ಪ್ರವಾಸಿ ತಾಣವೇ ಕಂಪನಗೊಂಡಿದೆ. ಆ ಭಯಾನಕ ದೃಶ್ಯದ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಥೈಲ್ಯಾಂಡ್ನಲ್ಲಿ ಪ್ರಳಯಾಂತಕ ಭೂಕಂಪ. ಮೈನ್ಮಾರ್ನಲ್ಲೂ ಭೂಮಿ ಶೇಕ್ ಶೇಕ್. ಧರೆಗುರುಳಿದ ಕಟ್ಟಡಗಳು, ಓಡಿದ ಜನ. ಭೀಕರ ಭೀಭತ್ಯ ಪ್ರಕೃತಿಯ ಪ್ರಕೋಪಕ್ಕೆ ಥೈಲ್ಯಾಂಡ್, ಮೈನ್ಮಾರ್ ನಲುಗಿ ಹೋಗಿದೆ. ಭಯಾನಕ ಭೂಕಂಪದ ಒಂದೊಂದು ದೃಶ್ಯ ಎದೆ ಝಲ್ ಅನ್ನುವಂತಿದೆ. ಭೂಕಂಪ ದೃಶ್ಯ 1, ನಿರ್ಮಾಣ ಹಂತದ ಕಟ್ಟಡ ಧರೆಗೆ. ಥೈಲ್ಯಾಂಡ್ನ ಬ್ಯಾಂಕಾಕ್ನ ನಿರ್ಮಾಣ ಹಂತದ ಕಟ್ಟಡ ಕುಸಿದು ಬಿದ್ದಿದೆ. ಕಟ್ಟಡ ಧರಾಶಾಹಿ ಆಗ್ತಿದ್ದಂತೆ ಬಾಂಬ್ ಸ್ಫೋಟಿಸಿದಂತೆ ಧೂಳು ಆವರಿಸಿಕೊಂಡಿದೆ. ಇನ್ನು ಈ ಕಟ್ಟಡದಲ್ಲಿ 43 ಕಾರ್ಮಿಕರು ಸಿಲುಕಿದ್ದಾರೆ. ಭೂಕಂಪ ದೃಶ್ಯ 2, ಐಕಾನಿಕ್ ಆವಾ ಸೇತುವೆ ಢಮಾಲ್. ಮೈನ್ಮಾರ್ನಲ್ಲಿ ಪ್ರಬಲ ಭೂಕಂಪನಕ್ಕೆ ಐಕಾನಿಕ್ ಆವಾ ಸೇತುವೆ ಕುಸಿದು ಬಿದ್ದಿದೆ. ಸೇತುವೆ ನೆಲಕಚ್ಚುತ್ತಿದ್ದಂತೆ ಜನ ಓಡಿ ಹೋಗಿದ್ದಾರೆ. ಭೂಕಂಪ ದೃಶ್ಯ 3, ಚೆಲ್ಲಿದ ಸ್ವಿಮ್ಮಿಂಗ್ ಪೂಲ್ ನೀರು. ಭೂಕಂಪದ ಹೊಡೆತಕ್ಕೆ ಬ್ಯಾಂಕಾಕ್ ಅಕ್ಷರಶಃ ನಲುಗಿ ಹೋಗಿದೆ. ಗಗನಚುಂಬಿ ಕಟ್ಟಡವೊಂದರ ಸ್ವಿಮ್ಮಿಂಗ್ ಪೂಲ್ ನೀರು ಚೆಲ್ಲುವ ದೃಶ್ಯ ಸೆರೆಯಾಗಿದೆ. ಭೂಕಂಪ ದೃಶ್ಯ 4, ನಿಂತಲ್ಲೇ ಟ್ರೈನ್ ಶೇಕ್ ಶೇಕ್. ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಭಾರೀ ಭೂಕಂಪನಕ್ಕೆ ಮೆಟ್ರೋ ಟ್ರೈನ್ ನಿಂತಲ್ಲೇ ಶೇಕ್ ಆಗಿದೆ. ಇನ್ನು ಟ್ರೈನ್ನಿಂದ ಓಡಿ ಬಂದ ಜನ ಕೆಲಕಾಲ ಆತಂಕಗೊಂಡಿದ್ದರು. ಭೂಕಂಪ ದೃಶ್ಯ 5, ಪ್ರಾಣ ಉಳಿಸಿಕೊಳ್ಳಲು ಓಡಿದ ಜನ. ಶಾಪಿಂಗ್ ಮಾಲ್ ಒಂದರಿಂದ ಜನ ಭೂಮಿ ನಡುತ್ತಾ ಇದ್ದಂತೆ ಓಡಿದ್ದಾರೆ. ಶಾಪಿಂಗ್ ಮಾಲ್ನಲ್ಲಿ ಕರೆಂಟ್ ಕಟ್ ಆಗಿ ಭಾರೀ ಶಬ್ದಕ್ಕೆ ಜನ ಹೆದರಿ ಓಡಿದ್ದಾರೆ. ಭೂಕಂಪ ದೃಶ್ಯ 6, ಉರುಳಿದ ಕಟ್ಟಡ. ಬ್ಯಾಂಕಾಕ್ನಲ್ಲಿ ಕಟ್ಟಡವೊಂದು ಉರುಳಿ ಒಂದ್ ಕಡೆ ವಾಲಿಬಿಟ್ಟಿದೆ. ಭೂಕಂಪ ದೃಶ್ಯ 7, ಏರ್ಪೋರ್ಟ್ ಶೇಕ್ ಶೇಕ್. ಮೈನ್ಮಾರ್ ಏರ್ಪೋರ್ಟ್ನಲ್ಲೂ ಭಾರೀ ಭೂಕಂಪನವಾಗಿದ್ದು ಏರ್ಪೋರ್ಟ್ನಿಂದ ಜನ ರನ್ವೇಗೆ ಓಡಿ ಬಂದಿದ್ದಾರೆ. ಭೂಕಂಪ ದೃಶ್ಯ 8, ನೋಡ್ತಿದ್ದಂತೆ ಬಿಲ್ಡಿಂಗ್ ಬಿತ್ತು. ಭೂಕಂಪ ದೃಶ್ಯ 9, ಮೈನ್ಮಾರ್ನ ಬೇಬಿಯೊಂದರ ಕಟ್ಟಡ ಕುಸಿತ. ಭೂಕಂಪ ದೃಶ್ಯ 10, ಕಟ್ಟಡದ ಅಡಿ ಸಿಲುಕಿದವರ ರಕ್ಷಣೆ. ಕಟ್ಟಡ ಕುಸಿತದಿಂದ 100 ಜನ ಸಿಲುಕಿದ್ದಾರೆ. ಈ ಎದೆ ಜಲ್ಲೆನಿಸೋ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಮೈನ್ಮಾರ್ ಹಾಗೂ ಥೈಲ್ಯಾಂಡ್ನ ಬ್ಯಾಂಕಾಕ್. ಪ್ರಬಲ ಭೂಕಂಪಕ್ಕೆ ಅಕ್ಷರಶಃ ಭೂಮಿಗೆ ಬುಡಮೇಲಾಗಿದೆ. ಭೂಮಿ ನಡುಗಿದ ಹೊಡೆತಕ್ಕೆ ಗಗನಚುಂಬಿ ಕಟ್ಟಡಗಳು ಅಕ್ಷರಶಃ ಧರೆಗೆ ಉರುಳಿವೆ. ಮೈನ್ಮಾರ್ನಲ್ಲಿ ಒಂದಲ್ಲ ಬರೋಬ್ಬರಿ 2 ಬಾರಿ ಭೂಕಂಪನ ಆಗಿದ್ದು ರಿಕ್ಟರ್ ಮಾಪಕದಲ್ಲಿ 8.2ರಷ್ಟು ತೀವ್ರತೆ ದಾಖಲಾಗಿದೆ. ಬ್ಯಾಂಕಾಕ್ನಲ್ಲಿ ರಿಕ್ಟರ್ ಮಾಪಕದಲ್ಲಿ 7.7 ತೀವ್ರತೆ ದಾಖಲಾಗಿದೆ. ಭೂಕಂಪ ಆಗ್ತಿದ್ದಂತೆ ಜನ ಜೀವ ಉಳಿಸಿಕೊಳ್ಳೋ ಬರದಲ್ಲಿ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಮೈನ್ಮಾರ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು ಭಾರತ ಸೇರಿ ಅನೇಕ ದೇಶಗಳು ನೆರವಿಗೆ ಧಾವಿಸಿವೆ. ಪ್ರಧಾನಿ ಮೋದಿ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಟ್ವೀಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.